ಇನ್ನೊಂದು ನಾವು ಈ ಗೃಹ ಆರೋಗ್ಯ ಕಾರ್ಯಕ್ರಮ ಮುಖಾಂತರ ಎಲ್ಲ ಕಡೆ ಜನರಿಗೆ ಅವರ BP ಶುಗರನ್ನು ಪತ್ತೆ ಹಚ್ಚುವಂಥದ್ದು, ಬೇರೆ ಬೇರೆ ಅವ್ರಿಗೆ ಇರುವಂಥ ಏನಾದರೂ ಏನು ಸಿಂಪ್ಟಮ್ಸ್ ಇದ್ದರೆ ನೋಡಿ ಅವ್ರಿಗೆ ಅಗತ್ಯ ಇರುವಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಔಷಧಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದೇ ಮೊದಲೇ ಗೊತ್ತಾದರೆ ಎಷ್ಟೋ ನಾವು ಅದನ್ನು ನಿಯಂತ್ರಣಕ್ಕೆ ತಗೋಬೋದು. ಮೂರನೇದು ಏನಂತ ಹೇಳಿದ್ರೆ ಇದು ನಮ್ಮ ಕೈಯಲ್ಲಿದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಅವಾಗ ತಪಾಸಣೆ ಮಾಡಿಸ್ಕೋಬೇಕು. ವರ್ಷಕ್ಕೊಮ್ಮೆ ಆದರೂ ಕೂಡ ನಾವು ಒಂದು ತಪಾಸಣೆ ಮಾಡಿಸ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಎಷ್ಟೋ ಜನರಿಗೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ. ಸರ್ ನಮ್ಮ ಕೈಲಿದೆ ಅನ್ನೋದು ಇದು ಪಾರ್ಷಿಯಲಿ ಕರೆಕ್ಟು ಸರ್. ಈಗ 35 ವರ್ಷ ಜೀವನ ಶೈಲಿ ನಮ್ಮ ಕೈಲಿದೆ. 35 ವರ್ಷ ದಾಟಿದ ಗಂಡಸರು 45 ವರ್ಷ ದಾಟಿದ ಹೆಣ್ಣು ಮಕ್ಕಳು ವರ್ಷಕ್ಕೊಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. 19 ವರ್ಷದ ಹೆಣ್ಣು ಮಗು ಸರ್, ಅದೇನದು ಸಿಗರೇಟ್ ಸೇಯಕ್ಕೆ ಸಾಧ್ಯನಾ, ಕುಡಿಯೋಕ್ಕೆ ಸಾಧ್ಯನಾ, ಏನು ಬ್ಯಾಡ್ ಲೈಫ್ ಸ್ಟೈಲ್ ಇರುತ್ತೆ 19 ಅದು ಕೆಲವರಿಗೆ ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಈ ಕಾನ್ಜೆನಿಟಲ್ ಅಂತ ಹೇಳ್ತಾರೆ, ಹುಟ್ಟಿದಾಗ್ಲಿಂದನೇ ಏನೋ ಆಗಿರ್ತದೆ, ಅದು ಗೊತ್ತಾಗೋದಿಲ್ಲ. ಅದು ವಿಶೇಷವಾದಂಥ ಪ್ರಕರಣಗಳು. ಬಟ್ ಆದರೂ ನಮಗೆ ಸೋಮವಾರ ಏನು ಮುಖ್ಯಮಂತ್ರಿಯವರು ನಮ್ಮ ಜಯದೇವ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದರು. ಸೋಮವಾರ ನಮಗೆ ವರದಿ ಕೊಡ್ತಾ ಇದ್ದಾರೆ. ಅಂದರೆ ಈ ಎಲ್ಲ ವಿಷಯದ ಬಗ್ಗೆ ಮತ್ತು ಕೋವಿಡಿಂದ ಏನಾದರೂ ಪರಿಣಾಮ ಆಗಿದೆಯಾ ಅಂತ ಕೂಡ ಅದೊಂದು ಮಾಡಿ ಅವರೊಂದು ವರದಿ ಕೊಡ್ತಾ ಇದ್ದಾರೆ ಸೋಮವಾರ. ಹಾಸನ ವಿಚಾರ ಅಲ್ಲ, ಒಟ್ಟಾರೆ. ಸೊ ಆ ವರದಿ ಆಧಾರದ ಮೇಲೆ ಮತ್ತು ಇನ್ನೇನಾದರೂ ನಾವು ಮಾಡುವಂಥದ್ದು ಇದ್ದರೆ ಖಂಡಿತ ನಾವು ಅದನ್ನು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ.